ಬಿಸಿ ಮುದ್ದೆ ಸಾಂಬಾರು ಬೆಣ್ಣೆ ಅಥವಾ ತುಪ್ಪ ಸಕ್ಕದಾಗಿರುತ್ತೆ. ಯಾರು ಭಯ ನಾನು ಶಾಪಿಂಗು ಅಂದರೆ ಎಲ್ಲೂ ಬೇಡಪ್ಪ ಅಂತಾರೆ. ಬನ್ನಿ ಬನ್ನಿ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಕಾಸಿ ಸೊಪ್ಪು ಅಥವಾ ಗಣಕೆ ಸೊಪ್ಪು, ನಮ್ಮ ಕಡೆ ಗಣಕೆ ಸೊಪ್ಪು ಅಂತಾರೆ, ಬೇರೆ ಕಡೆ ಕಾಸಿ ಸೊಪ್ಪು ಅಂತಾರೆ. ಸೊ ನಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ತುಂಬಾನೇ ಒಳ್ಳೇದು ಎದಿತಗಂತೂ. ಸೊ ವೀಕ್ಲಿ ಒನ್ ಟೈಮು ಅಥವಾ ತಿಂಗ್ಳಿಗೆ ಒಂದ್ಸಲನಾದರೂ ಈ ಸೊಪ್ಪು ಸಿಕ್ಕಿದ್ರೆ ಮನೇಲಿ ಸಾಂಬಾರು ಮಾಡ್ಕೊಂಡು ತಿನ್ನಿ, ಅಥವಾ ಇದರಲ್ಲಿ ಪಲ್ಯ ಮಾಡ್ಕೊಂಡಾದ್ರೂ ತಿನ್ಬೋದು, ಅಥವಾ ಎಗ್ ಹಾಕಿ ಎಗ್ ಬುರ್ಜಿನಾದ್ರೂ ಮಾಡ್ಕೊಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರು ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸೊ ಆ ಸೊಪ್ಪಲ್ಲಿ ಇವತ್ತು ನಾನು ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಬಂದಿದ್ಲು, ನನ್ನ ತಂಗಿ ಊರಿಂದ ಸೊಪ್ಪು ತೊಗೊಂಡು ಬಂದಿದ್ಲು. ಸೊ ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು. ಅದಕ್ಕೆ ಆ ಸೊಪ್ಪನ್ನ ಹಂಗೆ ಫ್ರಿಜ್ಜಲ್ಲಿ ಇಟ್ಟು ಬೆಟ್ಟಕ್ಕೆ ಹೋಗಿದ್ವಿ. ಕಾಲು ಕೈಯಂತೂ ನೆನೆಯಂತೂ ಎದ್ದೇ ಇಲ್ಲ, ಫುಲ್ ಮಲಗಿದ್ವಿ. ಇವತ್ತೇ ಒಂದು ಸ್ವಲ್ಪ ಇದ್ದಿ ಪೂಜೆ ಎಲ್ಲ ಮಾಡಿ ಇವಾಗ ಅಡುಗೆ ಮಾಡ್ಕೊಂಡು ತಿನ್ನೋಣ, ಬಾಯೆಲ್ಲ ಸೆಪ್ಪೆ ಬಿದ್ದಾಗಿದೆ ಅಂತೇಳಿ ಸ್ವಲ್ಪ ಸೊಪ್ಪು ಸಾಂಬಾರು ತಿನ್ನೋಣ ಅಂತೇಳಿ ಅದಕ್ಕೆ ಇವತ್ತು ಗಣಕೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ವಿ. ನಮ್ಮ ಸೈಡ್ ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಬೆಂಗಳೂರಲ್ಲಿ ಸೊಪ್ಪು ಸಿಗಲ್ಲ, ರೇರು. ಸಿಕ್ಕಿದ್ರೆ ಮಾತ್ರ ಬಿಡಕ್ಕೆ ಹೋಗಬೇಡಿ, ಮಾಡಿಕೊಂಡು ತಿನ್ನಿ. ಒಂದ್ಸಲ ಟ್ರೈ ಮಾಡಿ. ಓಕೆ, ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನೀಟಾಗಿ ಸೊಪ್ಪನ್ನೆಲ್ಲ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡೆ. ಇದನ್ನು ಇವಾಗ ಬೇಯಿಸ್ಕೊಬೇಕು. ಸೊ ಬೇಯೋದಕ್ಕೆ ನೀರಿಟ್ಟಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಂಡು ಬೇಯಿಸ್ಕೊಬಾರ್ದು. ಸೊ ಅದಕ್ಕೆ ನೀರು ನಿಮ್ಗೆ ಎಷ್ಟು ಬೇಕಾಗುತ್ತೆ ಸಾಂಬಾರಿಗೆ ಅಷ್ಟನ್ನ ನೀರನ್ನ ಇಟ್ಕೊಳ್ಳಿ. ಅದು ಬೇಯೋವರೆಗೆ ಅದಾದಮೇಲೆ ಸ್ವಲ್ಪ ಅದು ಬೇಯಬೇಕು. ಸೊಪ್ಪು ಬೆಂದರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಹಾಕೊಂಡ್ಬಿಟ್ರೆ ಕೈ ಇರುತ್ತೆ. ಅದಕ್ಕೆ ಸ್ವಲ್ಪ ಸೊಪ್ಪು ಬೇಯಿಸ್ಕೊಳ್ಳೋಣ. ಅದಕ್ಕೆ ಒಂದು ಈರುಳ್ಳಿ, ಈ ಸೈಜ್ ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಇದನ್ನು ಸುಟ್ಕೊಬೇಕು. ಮತ್ತು ಸ್ವಲ್ಪ ಕಾಯಿ ತುರಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು, ಮತ್ತು ಸಾಂಬಾರು ಪೌಡರ್ ಅಂದರೆ ನಾವು ಹುಳಿ ಸಾರು ಪೌಡರ್, 1-2-3 ಸ್ಪೂನು ಹುಳಿ ಸಾರು ಪೌಡರ್. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಸೊಪ್ಪು ಬೆಂದಾದಮೇಲೆ ಸೊಪ್ಪನ್ನ ರುಬ್ಬಕ್ಕೆ ಹಾಕ್ಕೊಂಡು ರುಬ್ಕೊಬೇಕು. ಇಷ್ಟು ಐಟಮ್ ಬೇಕಾಗಿರೋದು. ಸೊ ಇಲ್ಲಿ ಈ ಥರ ಸುಟ್ಕೊಬೇಕು. ಈ ಥರ ಸುಟ್ಟಿದ್ದೀನಿ. ಈರುಳ್ಳಿ ಸ್ಮೆಲ್ ಇದೆಯಲ್ಲ, ಸೂಪರಾಗಿರುತ್ತೆ ಆ ಸ್ಮೆಲ್ ಮಾತ್ರ. ಸೊ ಇವಾಗ ಬೆಳ್ಳುಳ್ಳಿನ ಸುಟ್ಕೊಳ್ಳೋಣ. ಈ ಸೊಪ್ಪು ಬಾಣ್ತಿಯವ್ರಿಗೆ, ನಗಡಿ, ಕೆಮ್ಮಾಗಿರೋರಿಗೆ, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಏನಾದ್ರು ಸಿಕ್ಕಿದ್ರೆ ಈ ಸೊಪ್ಪು ವೇಸ್ಟ್ ಮಾಡಬೇಡಿ, ಮಾಡ್ಕೊಂಡು ತಿನ್ನಿ. ತುಂಬಾ ಒಳ್ಳೆಯದು ಈ ಸೊಪ್ಪು. ಮಿಕ್ಸಿಗೆ ಹಾಕೋ ಕಾರಣ ಈ ಥರ ಕಟ್ ಮಾಡಿಕೊಂಡೇ ಹಾಕ್ಕೊಬೇಕು. ಉಂಡೆನೇ ಹಾಕ್ಕೊಂಬಿಟ್ರೆ ಅಷ್ಟಿದಿರಲ್ಲ. ಇನ್ನು ಒಳಗಡೆ ಬೆಂದಿಲ್ಲ, ಬೇಯಬೇಕು ಅಂದರೆ ಇನ್ನೊಂದು ಸಲ ಬೇಕಾದ್ರೆ ನೀವು ಬೇಯಿಸ್ಕೊಬೋದು, ಅಂದರೆ ಸುಟ್ಕೊಬೋದು. ಕೆಲವೊಂದು ಟೈಮ್ ಒಳಗಡೆ ಬೆಂದಿರಲ್ಲ. ನೋಡಿ, ಸಾಕು ಇದು ಸುಟ್ಟಿರೋದು. ಸ್ವಲ್ಪ ಆರಲಿ. ಬಿಸಿದು ಮಿಕ್ಸಿಗೆ ಹಾಕಬಾರ್ದು, ಸ್ವಲ್ಪ ಆರಿಸ್ಬಿಟ್ಟೆ ಹಾಕಬೇಕು. ಈ ಸೊಪ್ಪೇನಾರು ಸಿಕ್ಕಿದ್ರೆ ಒಂದು ಸಲ ಸಾಂಬಾರು ಮಾಡಿ ನೋಡಿ. ಇದ್ರ ಜೊತೆಗೆ ಎಗ್, ಮೊಟ್ಟೆ ಪಲ್ಯ, ಎಗ್ ಬುರ್ಜಿನೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸೊಪ್ಪೇನು ಕಹಿ ಬರಲ್ಲ. ತುಂಬ ಜನ ಸೊಪ್ಪು ಕಹಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಕಹಿ ಇರಲ್ಲ. ಸೊಪ್ಪು ಮಾಡೋ ವಿಧಾನ ಕರೆಕ್ಟಾಗಿದ್ದರೆ ಸೊಪ್ಪು ಕಹಿ ಬರಲ್ಲ. ತುಂಬಾ ಒಳ್ಳೆಯದು ಈ ಸೊಪ್ಪು. ಬೆಂಗಳೂರು ಕಡೆ ಅಂತೂ ಈ ಸೊಪ್ಪು ಎಲ್ಲೂ ಸಿಗಲ್ಲ. ನಮ್ಮ ಸೈಡ್, ಹಳ್ಳಿ ಸೈಡಂತೂ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇರುತ್ತೆ ಈ ಸೊಪ್ಪು. ಬಟ್ ಬೆಂಗಳೂರಲ್ಲಿ ಹುಡುಕಿದ್ರೂ ಸಿಗಲ್ಲ ಇದು. ಬೆಳ್ಳುಳ್ಳಿ ಕೂಡ ಆಗಿದೆ. ಈ ಥರ ಸುಟ್ಕೊಬೇಕು. ಸುಡ್ತಾ ಇರುತ್ತೆ, ಕೈಲಿ ಮಾತ್ರ ಮುಟ್ಟಕ್ಕೋಗ್ಬೇಡಿ, ತುಂಬಾ ಸುಡ್ತಾ ಇರುತ್ತೆ. ಅದನ್ನು ಕೂಡ ಈ ಥರ ತೆಕ್ಕೊಬೇಕು. ಸ್ಮೆಲ್ ಮಾತ್ರ, ಇವೆರಡರ ಸ್ಮೆಲ್ಲು ಸೂಪರಾಗಿರುತ್ತೆ. ಸುಡ್ತಾ ಇದೆ ಮಾತ್ರ. ಸ್ವಲ್ಪ ಆರಲಿ. ಆರಿದ್ಮೇಲೆ ರುಬ್ಕೊಬೇಕು. ಸ್ವಲ್ಪ ಆರಿದ್ಮೇಲೆ ಈ ಥರ ಬಿಡಿಸ್ಕೊಳ್ಳಿ. ಇದು ದಿಂಡಿರುತ್ತಲ್ಲ, ಇದು ಸಣ್ಣ ಆಗಲ್ಲ. ಸೊ ಮಿಕ್ಸಿಗೆ ಹಾಕಿದ್ರೆ ಅದಕ್ಕೆ ಈ ದಿಂಡ ತೆಗೆದುಬಿಡಿ. ಈ ಥರ ಬಿಡಿಸ್ಕೊಂಡು ಹಾಕ್ಕೊಳ್ಳಿ. ಆರಿದೆ ಇವಾಗ ಇದನ್ನು ಮಿಕ್ಸಿಗೆ ಆವಾಗಲೇ ಎಲ್ಲನೂ ಹಾಕಿಟ್ಟಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ.
ಸೊಪ್ಪು ಕೂಡ ಬೆಂದಿದೆ, ಸಾಕು ಇಷ್ಟು ಬೆಂದರೆ ಸೊಪ್ಪು, ಒಂದು ಕುದಿ ಬಂದರೆ ಸಾಕು ಸೊಪ್ಪು. ಸೊ ಇದನ್ನು ಆರಿಸ್ಕೊಂಡೆ ಹಾಕ್ಕೊಬೇಕು. ಸೊಪ್ಪನ್ನು ಹುಷಾರು, ಸೊಪ್ಪೆಲ್ಲ ಹಾಕ್ಕೊಬೇಕಾದ್ರೆ ಹುಷಾರಾಗಿರಬೇಕು. ಅದರ ಕೈ ಮೇಲೆ ಏನಾದರೂ ನೀರು, ಬಿಸಿ ನೀರು ಬಿದ್ದರಂತೂ ಫುಲ್ಲು ಅಡುಗೆ ಮನೇಲಿದ್ದಾಗ ಹುಷಾರಾಗೆ ಕುಕ್ ಮಾಡಿ. ಬಿಸಿ ನೀರು, ಎಣ್ಣೆ ಅದರಿಂದೆಲ್ಲ ದೂರ ಇರಬೇಕು. ಇವಾಗ ಸೊಪ್ಪು ಆರಿದೆ, ಸೊಪ್ಪನ್ನು ಹಾಕ್ಕೊಂಡು ಜಾಸ್ತಿ ನೀರನ್ನ ಹಾಕ್ಕೊಬಾರ್ದು, ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಬಬೇಕು. ಇವಾಗ ರುಬ್ಬಿದಾಯಿತು. ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಮಸಾಲೆ ಘಮ ಘಮ ಅಂತ ಇರುತ್ತೆ ಈ ಥರ. ಸೊ ಇವಾಗ ಸಾಂಬಾರ ಒಗ್ಗರಣೆಗೆ ಹಾಕೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಹೊಂದಿದೆ, ಅದನ್ನು ಹೇಳ್ತೀನಿ. ಏನು ಅಂತ ಹೇಳಬೇಕು ಅಂದರೆ ಫುಲ್ ವಿಡಿಯೋ ನೋಡಿ, ಅಲ್ಲೇ ಸ್ಕಿಪ್ ಮಾಡಬೇಡಿ. ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸಾಂಬಾರಿಗೋಸ್ಕರನಾದರೂ ವಿಡಿಯೋ ಫುಲ್ ನೋಡಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಫಸ್ಟ್ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ನೀವು ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು, ಇನ್ನು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ತುಪ್ಪ ಬೆಣ್ಣೆ ಇದ್ದರೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಸಿವೆ. ಮತ್ತು ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಕೊಂಡಿದ್ದೀನಿ. ಈಗ ಮಸಾಲೆನ ಹಾಕ್ಕೊಳ್ಳೋಣ. ನೀರಿತ್ತಲ್ಲ, ಸೊಪ್ಪನ್ನ ಬೇಯಿಸ್ಕೊಂಡಿರೋ ನೀರಿತ್ತಲ್ಲ, ಅದೇ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಳ್ತಾ ಇಲ್ಲ. ಎಷ್ಟು ನೀರಿತ್ತು ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅಮ್ಮ ಹೋಮ್ವರ್ಕ್ ಮಾಡಬೇಕು ಅಂತ. ಇನ್ನೂ ಟೈಮ್ ಇದೆ ಕಣೋ ಅಂದರೂ ಕೇಳ್ತಾನೇ ಇಲ್ಲ. ಅಡುಗೆ ಆದಮೇಲೆ ಹೋಮ್ವರ್ಕ್ ಮಾಡೀವಿ ಅಂತ. ಸೊ ಇದನ್ನೇ ನೀರನ್ನ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ಎಕ್ಸ್ಟ್ರಾ ನೀರು ಬೇಕು ಅಂದರೆ ಬಿಸಿನೀರು ಹಾಕ್ಕೊಡಿ. ಇದು ಕುದೀತಾ ಇದೆ. ಮಸಾಲೆ ಎಲ್ಲ ಸ್ಮೆಲ್ ಹೋದ್ಮೇಲೆ ಈ ನೀರು ಹಾಕ್ಕೊಂಡೆ. ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಗಟ್ಟಿಗಿದ್ರೇ ಇದು ಚೆನ್ನಾಗಿರುತ್ತೆ. ಗಟ್ಟಿಗೆ ಇದ್ದರೆ ಸ್ವಲ್ಪ ಇದಕ್ಕೆ ಏನೋ ಒಂದು ವಸ್ತು ಹಾಕಬೇಕು. ಅದು ಹಾಕಾದ್ಮೇಲೆ ಗೊತ್ತಾಗುತ್ತೆ ತೆಳ್ಳಗಿದೆಯಾ ಗಟ್ಟಿಗಿದೆಯಾ ಅಂತ. ಸೊ ಇದನ್ನು ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ಮೇಲೆ ಆ್ಯಡ್ ಮಾಡೋಣ. ಆಗ ಹಾಲು ಹಾಕಿದಾಯಿತು. ಹಾಲು ಹಾಕಿದ್ಮೇಲೆ ಕಲರ್ ನೋಡಿ ಈ ಥರ ಆಗುತ್ತೆ, ಸಾಕು. ಇಷ್ಟು ಗಟ್ಟಿ ಇರಬೇಕು, ಇನ್ನೂ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಇದೊಂದು ಕುದಿ ಬರಲಿ. ಕುದಿ ಬಂದ ಮೇಲೆ ಸಾಂಬಾರು ರೆಡಿ ಆಯಿತು. ಇವಾಗ ಅದಕ್ಕೆ ಸೈಡ್ಸ್ಗೆ ಬಜ್ಜಿನೋ ಕಾಳೋ ಏನಾದರೂ ಮಾಡ್ಕೊಬೇಕು. ನಮ್ಮ ಸೈಡ್ ಹೇಗೆ ಮಾಡ್ತಾರೆ ನೋಡೋಣ. ನಮ್ಮ ಸೈಡು ಕಡಲೆಕಾಳನ್ನ ಉರಿತೀವಿ. ಆ ಕಡಲೆಕಾಳು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಅದು ಕೂಡ ತೋರಿಸ್ತೀನಿ. ಬಿಸಿ ಬಿಸಿ ಮುದ್ದೆ, ಸಾಂಬಾರು, ಬೆಣ್ಣೆ ಅಥವಾ ತುಪ್ಪ ಸಕ್ಕದಾಗಿರುತ್ತೆ. ಇದು ಕಡಲೆಕಾಳನ್ನ ಹುರ್ಕೊಬೇಕು. ಜಸ್ಟ್ ಉರಿಯೋದು ಅಷ್ಟೇ. ಚೆನ್ನಾಗಿ ಅದು ಸಿಪ್ಪೆ ಬಿಟ್ಕೊಳ್ಳೋವರಿಗೆ ಕ್ರಿಸ್ಪಿಯಾಗಿ ಹುರಿದ್ರೆ ಕಡಲೆಕಾಳು ಕಾಂಬಿನೇಷನ್ ಇದಕ್ಕೆ ಸಕ್ಕತ್ತಾಗಿರುತ್ತೆ ನೆಂಚ್ಕೊಡೋದಕ್ಕೆ. ಸೊ ಅದಕ್ಕೆ ಕಡಲೆಕಾಳನ್ನ ಹುರಿತಾ ಇದ್ದೀನಿ ಇಲ್ಲಿ. ಸಾಂಬಾರು ರೆಡಿ ಆಯಿತು ಫೈನಲಿ. ಇಷ್ಟೇ ಗೈಸ್, ಈಸಿ ಸಾಂಬಾರು. ಇದು ಕೆಮ್ಮು, ಶೀತ, ಮಕ್ಕಳಿಗೆ, ಬಾಣ್ತಿದ್ದಿರ್ಗಂತೂ ಈ ಸಾಂಬಾರು ಸೂಪರು. ಬಾಣ್ತಿದ್ದಿರಿಗೆಲ್ಲ ರೆಡಿ ಆಯಿತು ಸಾಂಬಾರು. ಕಡಲೆಕಾಳು ಈ ಥರ, ಸಾಂಬಾರು ಈ ಥರ, ಬಜ್ಜಿ ಆಹಾ ಬಜ್ಜಿ ನೋಡಿ, ಕ್ರಿಸ್ಪಿ ಬಜ್ಜಿ. ಏನೋ ಬಜ್ಜಿನಾ? ಬಜ್ಜಿ ಖಾರ ಆಗಿದೆಯಂತೆ. ಮುದ್ದೆ ನನ್ನ ಮಗನಿಗೆ ಇದು. ಬಾಮ ತುಪ್ಪ ಮುದ್ದೆ. ಓಕೆ, ಇದಿಡ್ಲ ಯಾವ ಮುದ್ದೆ ಥರ ಹಾಕ್ಬೇಕು? ಬಿಸಿ ಬಿಸಿ ಮುದ್ದೆ, ಸಾಂಬಾರು ಸಕ್ಕತ್ತಾಗಿರುತ್ತೆ ಗೈಸ್. ಸಾಸಿವೆ ತಿನ್ನಬೇಕು, ತಿನ್ನು.
ನನಗೂ ಇಷ್ಟ. ಬೇಕಂಗೇನೆ ಇಲ್ಲಿ ಹಾಕು ಹಿಂಗೆ ಇಟ್ಬಿಡಿ ನಿಜ ನೋಡಿ ಈಗ ಹೀಗೆ ಮುದ್ದೆ ಮುರಿದು ಸಕ್ಕದಾಗಿದೆ ಸಾಂಬಾರು ಮಾತ್ರ. ಹೇಗಿದೆ ಪಿಂಕು ಸಾಂಬಾರು? ಹೇಗಿದೆ ಸಹನ? ಉತ್ತರಣೆ ಮಾಡಿದೀಯಾ? ಗೈಸ್ ನಾವಿವಾಗ ನನ್ನ ತಂಗಿ ಕರ್ಕೊಂಡು ಇಲ್ಲೇ ಫಸ್ಟ್ ಫ್ಲೋರು. ಕಾಲು ನೋವು ನಮಗೆ ಹತ್ತೋದಕ್ಕೆ ಆಗ್ತಾ ಇಲ್ಲ, ಬಟ್ ವಿಧಿ ಇಲ್ಲ. ಇವಳು ಏರ್ ಕಟ್ ಮಾಡ್ಸಕ್ಕೆ ಬಂದಿದ್ದೀವಿ ಇವಾಗ. ಚಂದ್ರ ಲೇಔಟು ಬಂದಿದ್ದೀವಿ ಸ್ಪಿನ್ಗೆ. ಸೊ ಇವಾಗ ಅದಕ್ಕೊಂಡೋಯ್ತೀವಿ. ಇವತ್ತು ಅದಕ್ಕೆ ಆಗ್ತಾಯಿಲ್ಲ, ಕಾಲೆಲ್ಲ ಫುಲ್ ಪೇನ್ ಆಗ್ಬಿಟ್ಟಿದೆ. ಸೊ ಏರ್ ಕಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವರೇ ಯಾವಾಗಲೂ ಮಾಡೋದು ನಮಗೆ ಏರ್ ಕಟ್. ಸೇಮ್ ಇರಲಿ, ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅದೇ ಥರ ಲೆಂತ್ ಸೇಮ್ ಇರಲಿ. ಅಮ್ಮ ಮಾಡ್ತೀವಲ್ಲ ಫ್ರೆಂಡ್ ಕಟ್ ಮಾಡ್ತೀನಿ. ಹೌದಾ? ಏನಾಗಲ್ಲ ಬಿಡಿ. ಅದಕ್ಕೆ ಸೇಮ್ ಲೆಂತ್ ಲೇಯರ್ ಎಷ್ಟು ಮಾಡಿದ್ರಿ? 3 ಲೇಯರ್ 4 ಲೇಯರ್ ಇತ್ತು ಅಷ್ಟೇ. ಇವಾಗ ಜಾಸ್ತಿ ಮಾಡಿ ಲೇಯರ್. ಜಾಸ್ತಿ ಅಂದರೆ ಎಷ್ಟು ಮಾಡ್ತೀರಾ ಮಿನಿಮಮ್? 5 ಫ್ರಂಟ್ ಶಾರ್ಟ್ ಆಗುತ್ತೆ, ಲೆಂತ್ ಅಷ್ಟೇ ಇರುತ್ತೆ ಬ್ಯಾಕ್ ಸೈಡ್, ಬಟ್ ಲೇಯರ್ ಜಾಸ್ತಿ ಕೊಡ್ಬೇಕಂದ್ರೆ ಫ್ರಂಟ್ ಸ್ವಲ್ಪ ಶಾರ್ಟ್ ಆಗುತ್ತೆ. ಎಷ್ಟಾಗುತ್ತೆ ಶಾರ್ಟ್? ಸೊ ಇವಳಿಗೆ ಕನ್ಫ್ಯೂಸ್, ಏರ್ ಕಟ್ ಮಾಡಿಸೋದು ಹೇಗೆ? ಲೇಯರ್ ಜಾಸ್ತಿ ಬೇಕಂತೆ, ಆದರೆ ಶಾರ್ಟ್ ಆಗಬಾರ್ದಂತೆ. ಇದು ಯಾವ ಲೆಕ್ಕಾಚಾರ? ಇಲ್ಲಿಂದ ಲೇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಂತ್ ಅಷ್ಟೇ ಇರುತ್ತೆ, ಲೇಯರ್ ಅಲ್ಲಿಂದ ಕಟ್ ಆಗುತ್ತೆ. ಲೆಂತ್ ಅಷ್ಟೇ ಇರುತ್ತೆ ಓಕೆ, ಬಟ್ ಅಲ್ಲಿ ಕೂದಲು ಎಷ್ಟು ಹೋಗುತ್ತೆ ಹೇಳು? ಲೇಯರ್ ಏರ್ ಕಟ್ ಮಾಡಿಸೋದೇ ಅದಕ್ಕೆ. ಲೆಂತ್ ಅಷ್ಟೇ ಇರುತ್ತೆ ಓಕೆ, ಲೇಯರ್ ಹೋದಾಗ ಎಷ್ಟೊಂದು ಜಾಸ್ತಿ ಹಿಂಸೆ ಗುರು. ಇವಳನ್ನ ಕರ್ಕೊಬಂದ್ರೆ ಇದೆ ಜಡೆ ಹಾಕ್ತೀನಿ. ಜಡೆ ಹಾಕ್ತಾರೆ, ಅತ್ತೆ ಪಾರ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಜಡೆ ಹಾಕ್ತಾರೆ. ಜಾಸ್ತಿ ಏನು ಬೇಡ, ಜಾಸ್ತಿ ಆಯ್ತಾಯ್ತಪ್ಪ, ಎಷ್ಟು ಬೇಕಷ್ಟು ಮಾಡಿಸ್ಕೊ. ಅಮ್ಮ ಅಷ್ಟೇ ಕತೆ, ಅಪ್ಪನೂ ಬೆಳೆಯುತ್ತೆ. ಕೂದಲು ಬೆಳೆಯಲ್ಲ ನಾನು ಮಾಡ್ಕೊತೀನಿ. ಫೈನಲಿ ಹೇರ್ ಕಟ್ ಆಯಿತು. ಈ ಥರ ಬಂದಿದೆ, ಸಕ್ಕತ್ತಾಗಿ ಬಂದಿದೆ, ಚೆನ್ನಾಗಿ ಕಟ್ ಮಾಡಿದ್ದಾರೆ, ಸೂಪರ್. ಥ್ಯಾಂಕ್ ಯು. ಏನು ಮಿಕ್ಸಿಂಗು. ನೈಸ್. ಅತ್ತೆ ನಿಮ್ಮ ಅತ್ತೆ ಗೊತ್ತಾದರೆ ನೀನು ಸುಮ್ಮನೆ ಬಿಡ್ತಾರ? ನಿಮ್ಮ ಅತ್ತೆ ನಿಮ್ಮ ಅತ್ತೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರ ನಿಮ್ಮ ಅತ್ತೆ? ಅವಳನ್ನ ಒಪ್ಸೋದಕ್ಕಾಗಲ್ಲ ಬಿಡಿ, ಅವಳು ಇಷ್ಟು ಮಾಡಿಸ್ಕೊಂಡಿರೋದೇ ಇವಾಗ. ಇವಾಗ ಅಪ್ಪ ನಡೆಯೋದಕ್ಕೆ ಆಗ್ತಾ ಇಲ್ಲ ಸ್ಟೆಪ್ಸ್ ಮೇಲೆ, ಕಾಲು ಅಷ್ಟು ನೋವಾಗಿದೆ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಇಲ್ಲೇ ಬಂದು ಮಾಡಿಸೋದು. ಗೋವಾಗೆ ಹೋದಾಗ ಫಸ್ಟ್ ಟೈಮ್ ಮಾಡಿಸಿದ್ದು, ಇವಾಗ ಸೆಕೆಂಡ್ ಟೈಮ್ ಮಾಡಿಸಿದ್ದು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ನಮ್ಮ ಸ್ಟೆಪ್ಸ್ ಇಳಿಯೋದಕ್ಕೆ ಆಗ್ತಾಯಿಲ್ಲ, ಕಾಲು ತುಂಬ ಪೇಯ್ನ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಪೇಯ್ನು. ಬೆಟ್ಟ ಹತ್ತಿ ಇಳಿದಿದ್ದು ಸಿಕ್ಕಾಬಟ್ಟೆ ಪೇಯ್ನು. ಸೊ ನಿಧಾನಕ್ಕೆ ಸ್ಲೋಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಫುಲ್ಲು ಲೆಫ್ಟ್ ಲೆಗ್ ಅಂತೂ ಫುಲ್ ಪೇಯ್ನ್ ಆಗಿಬಿಟ್ಟಿದೆ. ಏನು ಬೇಕು ಕೋಶಿ? ಚಿಲ್ಲಿ ಪೌಡರ್ ಬೇಡ, ಸ್ಪೈಸಿ ಬೇಕಾ? ಸೊ ಗೈಸ್ ನಾವಿಲ್ಲಿ ಚಾಟ್ಸ್ ತಿನ್ನಕ್ಕೆ ಬಂದ್ವಿ RR ನಗರದಲ್ಲಿ. ಅವಳದು ಏರ್ ಕಟ್ ಆದಮೇಲೆ ಚಾಟ್ಸ್ ತಿನ್ನೋಣ ಅಂತೇಳಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಸ್ಪೈಸಿ ಅದು ಚೆನ್ನಾಗಿದೆಯಾ? ತಿನ್ನಮ್ಮ. ಆಯ್ತು, ಏನಾದ್ರು ಸ್ಪೈಸಿಯಾಗಿ ಸ್ವಲ್ಪ ಹಾಕಿ, ಸ್ವಲ್ಪ ಮೇಡಮ್, ಸ್ವಲ್ಪ ಏನಾದ್ರು ಸ್ಪೈಸಿಯಾಗಿ ತಿನ್ಕೊಳೋಣ ಅಂತೇಳಿ. ಪಾನಿಪುರಿ ಚೆನ್ನಾಗಿರುತ್ತೆ, ಮಸಾಲೆ ಪುರಿ ಪಾನಿಪುರಿ ಎಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. RR ನಗರದಲ್ಲಿ ಇರೋದು ಇದು, ತಿನ್ಕೊಂಡು ಹೋಗೋಣ ಅಂತ.
ನಮ್ಮ ಹುಡುಗಿ ಫುಲ್ ಎಡಿಟಿಂಗಲ್ಲಿ ಬ್ಯುಸಿ, ಹೇರ್ ಕಟ್ ಎಡಿಟಿಂಗಲ್ಲಿ. ಎಲ್ಲರನ್ನು ಕೇಳಿದ್ದು. ಹೇಗಿದೆಯಮ್ಮ? ಚೆನ್ನಾಗಿದೆಯಾ ಅಲ್ವಾ? ಚೆನ್ನಾಗಿರೋದು ಫ್ಯಾಮಿಲಿ ಆಗಿರೋದು. ಶಾಪಿಂಗು ಇಲ್ಲೇನೆ ರೆಸಾರ್ಟ್. ನಮ್ಮ ಮನೆಯವರು ಭಯ ನಾನು ಶಾಪಿಂಗು ಅಂದರೆ, ಎಲ್ಲೂ ಬೇಡಪ್ಪ ಅಂತಾರೆ. ಬನ್ನಿ ತಿನ್ನೋಣ. ಜಾಸ್ತಿ ಅಲ್ಲ, ಹಾಂ ಸ್ವಲ್ಪ. ಇಷ್ಟ ಇಲ್ವಾ ನಿನಗೆ? ಅಯ್ಯೋ ಬಿಡಪ್ಪ, ಬೇಡ ಅದು ಸ್ಪೈಸಿ ಉಂಟು. ಹೋಗಮ್ಮ ಅಲ್ಲಿ ಕೇಳು ಕೊಡ್ತಾರೆ. ಕೆಂಪಿ ಸ್ಪೈಸಿ ಇದೆ, ಚೆನ್ನಾಗಿದೆ. ಏನಕ್ಕೆ ಮಾಡಿಸ್ಕೊಂಡೆ ಅದು ಅಷ್ಟೊಂದು ಸ್ಪೈಸಿ? ಚೆನ್ನಾಗಿದೆ. ಇದೇನಿದು? ಇದು RCB. ಹಿಂದೆ ಏನಂತಿದೆ? ವಿರಾಟ್ ಕೊಹ್ಲಿ. ಇಷ್ಟನಾ ನಿನಗೆ? ಗೈಸ್, ಮಸಾಲ ಪೂರಿ ಈ ಕಲರ್ ಇರುತ್ತೆ. ಹೇಗಿದೆ ಪಿಂಕು? ಸೂಪರ್ ಆಗಿದೆ, ನಂಗಂತೂ ತುಂಬಾ ಇಷ್ಟ. ಇಲ್ಲಿ ಬಂದ್ರೆ ಬೆಂಗಳೂರಿಗೆ ಬಂದಾಗ ಫಿಕ್ಸ್ ಇಲ್ಲ ತಿನ್ಕೊಂಡು ಇಲ್ಲೇ ತಿನ್ಕೊಂಡು ಹೋಗೋದೇವಳು. ಸೊ ಟೇಸ್ಟ್ ಬಿಸಿದೆ. ಇದು ದಹಿ ಪುರಿ. ನಿಮ್ದು ಜಿನಿ ಏನದು? ಇವ್ರು ಸೇವೆ. ಸೇವ್ ಪುರಿ ಅಲ್ಲ ನಿಮ್ದು? ಸೇವ್ ಇವ್ರು. ನಮಗೆಲ್ಲ ಜಾಸ್ತಿ ಕೊಡ್ಸ್ಬಿಟ್ಟು ಅವ್ರು ಸೇವ್ ಮಾಡೋದು ಗಾಯ್ಸ್. ಸೇವ್ ಪಾಪ ಸೇವೆ ಮಾಡಲ್ಲ ಇದು. ಕೊಡ್ರಿ ಹಂಗೆ. ಎಂತ ಆಡ್ತೀಯ ಗೊತ್ತಾ? ಬಲ್ಲು ನೀನು. ಪಾನಿಪುರಿ ಹಿಡ್ಕೊ ಇಲ್ಲಿ. ನಾನು ಹಿಡಿಯೋದೇ ಐತೆ ನೋಡಿ. ಸುಡ್ದೈತೆ. ಸುಡಕ್ ಕೊಟ್ಬಿಟ್ರೆ ನೀವು? 5, 4, 3, 2, 1. 99, 98, 97, 96, 95, 94. ಗೈಸ್ ತುಂಬಾ ಸುಡ್ತೈತೆ. ಇವರಿಬ್ರು ನಾಲ್ಗೆ ಅಲ್ಲೇ ಇವ್ರದ್ದು ಮಸಾಲೆ ನೋಡಿ ಹೇಳಿ. ಮಸಾಲೆ ಸುಡ್ತೈತೆ ನೋಡಿ. ಇವರೇನೆ ಫೇಮಸ್ RR ನಗರಲ್ಲಿ. ಹಾಯ್ ಮಾಡಿ ಅಣ್ಣ. ನಾನು ಬಂದಾಗೆಲ್ಲ ಇಲ್ಲೇ ತಿನ್ನೋದು ಸಖತ್ ಇಷ್ಟ. ಪಾನಿ ಅಂತೂ ಸಖತ್ತಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಸೂಪರ್ ಆಗಿದೆ. ಅಲ್ಲೇ ನೆಕ್ಸ್ಟು ಇವನಿಗೆ ಟಿಕ್ಕಿ ಪುರಿ ಬೇಕಂತೆ. ಹೋಗ್ತೀವಿ. ಇವ್ರು ನೋಡಿ ಪ್ಲೇಟು ಬಿಡಲ್ಲ. ಗೈಸ್, ಇಲ್ಲಿ ಪನ್ನೀರ್ ತಿನ್ನೋದಕ್ಕಿಂತ ಬಂದ್ವಿ. ಇಲ್ಲೇ ಪಾನಿಪುರಿ ಪಕ್ಕ ಅಂಗಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಅವಾಗಿಂದ ಇಲ್ಲೇ ತಿನ್ನೋದು. ಇವರೇನೆ ತುಂಬ ಚೆನ್ನಾಗಿ ಮಾಡ್ತಾರೆ, ನಮಗಂತೂ ಇಷ್ಟ. ಎಲ್ಲದಕ್ಕೆ ತಿನ್ನೋದಕ್ಕೆ ಇಲ್ಲೇ ಬಂದಿದ್ದೀವಿ. ಇಲ್ಲಿ ಕೆಂಡ ನಿಮಿಷ ಚಿಕ್ಕ ಅಂಗಡಿ ಇದ್ದಿದ್ದು ಗೈಸ್, ಇವಾಗ ದೊಡ್ಡ ಅಂಗಡಿ ಮಾಡ್ಕೊಂಡಿದ್ದೀರಪ್ಪ. ಸೂಪರಾಗಿ ಮಾಡ್ತಾರೆ, ತುಂಬ ಫೇಮಸ್ಸು RR ನಗರಲ್ಲಿ. ಇವ್ರು ಬಂದರು ಕಂಟಿನ್ಯೂ ಮಾಡ್ತಾರೆ. ಹೇಳಿ ಮೇಡಮ್, ಪನ್ನೀರ್ ಬಗ್ಗೆ ನಿಮ್ಮ ಅನಿಸಿಕೆನು? ಪನ್ನೀರ್ ತುಂಬಾ ಚೆನ್ನಾಗಿರುತ್ತೆ. ನಾವು ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಬಂದು. ಸೊ ಆರ್ಡ್ರ್ ಮಾಡೋಕ್ಕೂ ಕೂಡ ಮರ್ತೋಗಿದೆ. ಹಿಂದೆ ಬನ್ನಿ, ಆಂಟಿ ಬರ್ತಿದ್ದಾರೆ. ತಿಂತಿದ್ವಿ ಅಂತ. ಸೊ ಅಷ್ಟು ಚೆನ್ನಾಗಿರುತ್ತೆ ಪನ್ನೀರ್. RR ನಗರದಲ್ಲಿ ಇಲ್ಲಿ ಬಿಟ್ಟರೆ ಎಲ್ಲೂ ಚೆನ್ನಾಗಿರಲ್ಲ ಪನ್ನೀರ್. ಇವ್ರು ಚೆನ್ನಾಗೆ ಸ್ಲೈಸ್ ಇರುತ್ತಲ್ಲ, ಅದು ಚಿಕ್ಕದಿರುತ್ತೆ. ಇನ್ನು ಬೇರೆ ಕಡೆ ದಪ್ಪ ಇರುತ್ತೆ. ಸೊ ಅದು ಚೆನ್ನಾಗಿರಲ್ಲ, ಚಿಕ್ಕದಿರಬೇಕು ಸ್ಲೈಸು. ಚೆನ್ನಾಗಿರುತ್ತೆ. ಇವಾಗ ನೋಡಿ ಹೇಗಿದೆ ಅಂತ. ಸ್ಪೈಸಿ ಅದು ಇರುತ್ತೆ. ಅದು ಚಟ್ನಿ ಮಾತ್ರ ಸಕ್ಕತ್ತಾಗಿರುತ್ತೆ. ಫೈನಲಿ ಕೊಟ್ಟರು. ಇಷ್ಟು ಬೇಗ ಕೊಟ್ಟಿದ್ದಾರೆ. ನನಗೆ ಫುಲ್ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ, ಈಗ ಸ್ಲೈಸ್ ಈ ಥರ ಇರಬೇಕು. ಈ ಥರ ಇರಬೇಕು. ಆದರೆ ನಂಗೆ ಇಷ್ಟ ಇಲ್ಲ. ಚೆನ್ನಾಗಿರುತ್ತೆ ಇವ್ರಿಗೆ. ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಇಲ್ಲ. ಇದು ಪನ್ನೀರ್ ಅಂದರೆ ಕೆನೆಲ್ ಮಾಡಿದಾರೆ ತಾನೆ, ಹಾಲು ಕೆನೆಲ್ ಮಾಡಿರ್ತಾರೆ. ಅದನ್ನ ಬೇಯಿಸಿದ್ರೆ ಹೆಂಗೆ ಹೇಳಿ? ಏನಿದೆ ಹಿಂಗದ್ರ ಯಪ್ಪ. ಮನೆಗೆ ತಗೊಬಂದು ಟಿಕ್ಕಿ ಪುರಿ ತಿಂತವ್ರೆ ಇವ್ರು. ಅಲ್ಲೇ ಟಿಕ್ಕಿ ಪುರಿ ಅಂತಿದ್ರಲ್ಲ, ಅವನು ಬಂದಿರಲಿಲ್ಲ. ಸೊ ಅವನಿಗೂ ಟಿಕ್ಕಿ ಪುರಿ, ಅದ್ರ ಜೊತೆಗೆ ಈ ಮಗಿಗೂ ಟಿಕ್ಕಿ ಪುರಿ ಇಷ್ಟ ಅಂತೇಳಿ. ಪಾಪ ಅಲ್ಲಿ ಏನೋ ಸಿಗಲ್ಲ ಇವಳಿಗೆ,
ಊರಲ್ಲಿ ತಿಂತೀನಿ ಅಂದರೆ ಏನೂ ಸಿಗಲ್ಲ, ಕಲರ್ಫುಲ್. ಏನೂ ಸಿಗಲ್ಲ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ಬಂದಾಗ ಒಂದು ದಿನ ಇದಕ್ಕಾಗೆ ಇಟ್ಕೊಂಡ್ಬಿಡ್ತೀವಿ. ಪಾನಿಪುರಿ, ಮಸಾಲೆ ಪುರಿ, ಟಿಕ್ಕಿ ಪುರಿ, ಪನ್ನೀರು ಇದಕ್ಕಾಗೆ ಒಂದಿನ ಇವಳು ಬಂತು ಅಂದರೆ ಫಿಕ್ಸ್ ಇದು. ಸೊ ಗೈಸ್ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಹುಡ್ದಿಲ್ಲ ರಿಜೆಕ್ಟ್ ಮಾಡಿ